ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತು ಮುನ್ನಾ ಕೆ ಸಾಥ್ ಚಾನಲ್ನಲ್ಲಿ ವಿಶೇಷ ಕಾರ್ಯಕ್ರಮ ಇದೆ. ಹೊನ್ನಾಳಿಯ ಪುರಸಭೆ ಒಂದು ಬೋರ್ಡ್ ಹತ್ರ ಇದ್ದೀವಿ. ಹೈಸ್ಕೂಲ್ ಬಡಾವಣೆ ಇದು. KEB ಆಫೀಸ್ ಪಕ್ಕದ ರಸ್ತೆ 2ನೇ ಕ್ರಾಸ್, ವಾರ್ಡ್ ನಂಬರ್ 21. ಈ ಒಂದು ಏರಿಯಾದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಮನೆಯನ್ನು ನಾನು ಇವತ್ತು ಪರಿಚಯ ಮಾಡಿಸ್ತೀನಿ. ಆರೋಗ್ಯದ ಬಗ್ಗೆ ಕಾಳಜಿ ಇರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಈ 5 ನಿಮಿಷದ ವಿಡಿಯೋನ ನೋಡಲೇಬೇಕು. ಆರೋಗ್ಯಕ್ಕೋಸ್ಕರ ನಾವು ಇವತ್ತು ಹರ್ಬಲ್ ಲೈಫ್ ಅಂತಕ್ಕಂಥ ದೈತ್ಯ ವಿದೇಶಿ ಕಂಪನಿಗಳಿಗೋಸ್ಕರ ಪ್ರತಿದಿನ ನೂರಾರು ರೂಪಾಯಿ ಖರ್ಚು ಮಾಡಿ ಆರೋಗ್ಯವನ್ನು ಸುಧಾರಿಸ್ಕೊಳ್ತಕ್ಕಂಥ ಪ್ರಯತ್ನ ಪಡ್ತೀವಿ. ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬರೀ 50 ರೂಪಾಯಿ ಕೊಟ್ಟರೆ ಪ್ರತಿದಿನ ನೋನಿ ಹಣ್ಣಿನ ಜ್ಯೂಸನ್ನ ನೀವು ಕುಡಿಬಹುದು. ನೋನಿ ಹಣ್ಣು ನೀವು ಕೇಳಿರ್ತೀರಾ, ಇದ್ರ ಬಗ್ಗೆ ಒಂದು ವಿಶೇಷವಾದಂಥ ವರದಿ ಮಾಡ್ತೀನಿ. ಸೊ ಇದೇ ಮನೆ, ಅದು ನಾನೇನು ಅಡ್ರೆಸ್ ಹೇಳಿದ್ದೀನಿ ನಾವು ಹೊನ್ನಾಳಿ ಟೌನಲ್ಲಿ ಈ ಮನೆನ ನೀವು ನೋಡ್ತಾ ಇರ್ಬೋದು. ಇಲ್ಲಿ ತಮಿಳ್ನಾಡಿಂದ ಅವರು ನೋನಿ ಹಣ್ಣಿನ ಸಸಿಗಳನ್ನು ತಂದುಬಿಟ್ಟು ಇಲ್ಲಿ ಆ ಫ್ರೂಟ್ನ ಮಾರಾಟ ಮಾಡ್ತಾ ಇದ್ದಾರೆ. ಬನ್ನಿ ಆ ಫ್ರೂಟು ಗಿಡನ ನೋಡ್ಕೊಂಬರೋಣ ಒಂದು ಸರಿ. ಇವರ ಹಿತ್ತಲಲ್ಲಿ, ಈ ಮನೆಯ ಹಿತ್ತಲಲ್ಲಿ ಇವರು ಈ ಗಿಡಗಳನ್ನು, ನೋನಿ ಗಿಡಗಳನ್ನು ಪ್ಲ್ಯಾಂಟ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಗಿಡದಲ್ಲಿ ನೀವು ನೋನಿ ಹಣ್ಣುಗಳು ಯಾವ ರೀತಿ ಬಿಟ್ಟಿದ್ದಾವೆ ಅಂತಕ್ಕಂಥದ್ದು ನೋಡೋದು. ಸೊ ಇಂಡಿಯನ್ ನೋನಿ ಅಂತಕ್ಕಂಥದ್ದು ಒಂದು ನೋನಿ ಪ್ರಾಡಕ್ಟ್, ಚೆನ್ನೈ ಬೇಸ್ಡ್ ಕಂಪ್ನಿ. ಇಂಡಿಯನ್ ಗೋಲ್ಡ್ ನೋನಿ ಅಂತಕ್ಕಂಥ ಒಂದು ಬಾಟ್ಲಿಯನ್ನು 1,000 ರೂಪಾಯಿ ಒಂದು ಬಾಟ್ಲ್, 1 ಲೀಟ್ರ್ ಬಾಟ್ಲಿನ ಸೇಲ್ ಮಾಡ್ತಾಯಿತ್ತು. ಆವಾಗ ನಾವು ನೋನಿ ಹಣ್ಣಿನ ಒಂದು ಔಷಧೀಯ ಗುಣಗಳ ಬಗ್ಗೆ ನಮಗೆ ಅರಿವಾಗಿತ್ತು 25 ವರ್ಷಗಳ ಹಿಂದೆ. ಈಗ ನೋನಿ ಎಲ್ಲ ಕಡೆ ಬೆಳಿಬಹುದು ಅನ್ನೋದಕ್ಕೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಉದಾಹರಣೆ ಸ್ನೇಹಿತರೆ. ನೋನಿ ಗಿಡ ಯಾವ ರೀತಿ ದೊಡ್ಡ ಎಲೆ ಇದೆ, ಆಕಾರದಲ್ಲಿ ದೊಡ್ಡ ಎಲೆಗಳಿದೆ, ನೋಡ್ತಾ ಇರ್ಬೋದು ನೀವು. ನೋಡಿ ಇಲ್ಲಿ ದೊಡ್ಡದಾಗಿರ್ತಕ್ಕಂಥ ಎಲೆಗಳು ಯಾವ ರೀತಿ ಇದೆ ನೋಡಿ. ವಿಶೇಷವಾಗಿರ್ತಕ್ಕಂಥ ಉದ್ದನೆಯ ಮತ್ತು ಅಗಲವಾಗಿರ್ತಕ್ಕಂಥ ಎಲೆಗಳು ಈ ಒಂದು ನೋನಿ ಔಷಧೀಯ ಸಸ್ಯದ. ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಸಾವಿರಾರು ವಿಡಿಯೋಗಳು ನೋನಿ ಹಣ್ಣಿನ ಔಷಧೀಯ ಗುಣಗಳ ಬಗ್ಗೆ ಹೇಳ್ತವೆ, ಸರಳವಾದ ಸುಲಭವಾದ ಭಾಷೆಯಲ್ಲಿ. ಸೊ ಈ ಹಣ್ಣನ್ನು ಇವರು ಕಟಾವು ಮಾಡಿ ಯಾರಿಗೆ ಬೇಕು ಅವರಿಗೆ ಮನೆಯಲ್ಲೇ ಹರ್ಬಲ್ ಲೈಫು ಹೆಲ್ತ್ ಕ್ಲಬ್ ಸೆಂಟರ್ಸ್ ಟೈಪು ಇವ್ರ ಮನೆಯಲ್ಲಿ ಬಡವರ ಒಂದು ಪೇಯವನ್ನು ತಯಾರು ಮಾಡ್ತಾರೆ. ಕೇವಲ 60 ರೂಪಾಯಿಗೆ ಒಂದು ಗ್ಲಾಸ್ 200 ml ಜ್ಯೂಸನ್ನು ಕೊಡ್ತಾ ಇದ್ದಾರೆ. ಮೂಲತಃ ಇದನ್ನು ಡಯಾಬಿಟಿಕ್ನ ಬೀಟ್ ಮಾಡಲಿಕ್ಕೆ, ಡಯಾಬಿಟಿಸ್ನ ಸೋಲಿಸಲಿಕ್ಕೆ ಇರ್ತಕ್ಕಂಥ ಒಂದು ಜ್ಯೂಸ್ ಅಂತ ಕೊಡ್ತಾ ಇದ್ದಾರೆ. ಡಯಾಬಿಟಿಸ್ ಅಲ್ಲದೆ ಬೇರೆ ಕಾಯಿಲೆಗಳಿಗೂ ಇದು ಬಹಳ ಉಪಯುಕ್ತ ಅನ್ನೋದನ್ನು ನಾನು ಕಂಡುಕೊಂಡಿದ್ದೇನೆ. ನೋಡ್ತಾ ಇರ್ಬೋದು ನೀವು, ಎಲ್ಲವೂ ನೋನಿ ಗಿಡಗಳಿವೆಲ್ಲ, ನೋನಿ ಗಿಡಗಳು. ಇದಲ್ಲದೆ ಬೇರೆ ಬೇರೆ ಔಷಧಿ ಸಸ್ಯಗಳು ಇದ್ದಾವೆ. ಇವೆಲ್ಲ ನೋನಿ ಗಿಡಗಳು ಮಾರಾಟಕ್ಕೂ ಇಟ್ಟಿದ್ದಾರೆ. ಪ್ರತಿ ಸಸಿಯ ಬೆಲೆ ಸುಮಾರು 300 ರೂಪಾಯಿ ಹೇಳ್ತಾ ಇದ್ದಾರೆ ಇವರು. ಚಿಕ್ಕಮಗಳೂರಿಂದ ಇವರು ತರಿಸಿದ್ದಾರೆ ಸದ್ಯಕ್ಕೆ. ಅಲ್ಲಿಂದನೇ ಆ ಫ್ರೂಟನ್ನು ಅವರು ತಂದುಬಿಟ್ಟು ಇಲ್ಲಿ ಜ್ಯೂಸ್ ಮಾಡಿ ನಿಮಗೆ 200 ml ಒಂದು ಗ್ಲಾಸ್ ಜ್ಯೂಸಿನ ಬೆಲೆ 60 ರೂಪಾಯಿ ಕೊಡ್ತಾ ಇದ್ದಾರೆ. ವೀಕ್ಷಕ, ನೀವು ನೋಡ್ತಾ ಇರ್ಬೋದು, ಇದು ಮಾಗಿರ್ತಕ್ಕಂಥ ನೋನಿ ಹಣ್ಣಿನ ಈ ಜ್ಯೂಸನ್ನ ಇಲ್ಲಿ ಇಟ್ಟಿದ್ದಾರೆ, ಫ್ರೆಶ್ ಆಗಿ ಮಾಡಿರೋದನ್ನು. ಇದು 100 ml, 100 ml, 200 ml ಎರಡೂ ಸೇರಿದರೆ 60 ರೂಪೀಸ್ಗೆ ಅವರು ಕೊಡ್ತಾರೆ, 200 ml. ಸೊ ಇಲ್ಲಿ ತಾಜಾ ಹಣ್ಣಿದೆ, ಮಾಗಿರ್ತಕ್ಕಂಥ ಹಣ್ಣುಗಳು. ಸುಮಾರು ಒಂದು ಕೆಜಿಗೆ ಒಂದು 10 ರಿಂದ 12 ಹಣ್ಣುಗಳು ಬರ್ತವೆ. ಇವರು KG ಇದನ್ನು ಕೊಡ್ತಾರೆ ನಿಮಗೆ, ಹಣ್ಣು ಮಾಡಿಕೊಂಡು ಅಲ್ಲೇ ನೀವು ಜ್ಯೂಸ್ ಮಾಡ್ಕೋಬೋದು. ಸೊ ಬನ್ನಿ ಈ ಜ್ಯೂಸನ್ನ ತಯಾರು ಮಾಡತಕ್ಕಂಥ ಅವ್ರನ್ನ ನಾವು ಪರಿಚಯ ಮಾಡ್ಕೊಳ್ಳೋಣ. ಮಾತಾಡ್ಬೋದಾ? ಇದು ಅಮೃತ ನೋನಿಯ ಜ್ಯೂಸಿನ ಒಂದು ಉಪಯೋಗ. ಇದು ಅಮೃತ ನೋನಿಯ ಜ್ಯೂಸಿನ ಒಂದು ಉಪಯೋಗ. ಇದರಲ್ಲಿ BP, ಶುಗರು, ಮಂಡೆ ನೋವು, ಕಾಲು ನೋವು, ಮೈಕೈ ನೋವು, ಡೆಂಗ್ಯೂ ಜ್ವರ, ಕ್ಯಾನ್ಸರು ಇವೆಲ್ಲದಕ್ಕೂ ಒಳ್ಳೆಯ ಉಪಯೋಗವಾದ ವಸ್ತು. ಆದರೆ ಇದನ್ನು ಕುಡಿದ್ರೆ ಕೊನೆ ತನಕ ಒಂದು 300 ವರ್ಷ ಅಂತ ಹೇಳ್ತಾರ್ರಿ. ಆದರೆ ನಾವು ಇದು ನಮಗೆ 100 ವರ್ಷ ಬದುಕಿದ್ರೆ ಸಾಕು. ಈ ನೋನಿನ ಹಣ್ಣನ್ನು ನಾವು ಡೈಲಿಯ ಬೆಳಗ್ಗೆ ಮಾಡ್ತೀವಿ. 60 ರೂಪೀಸಿಗೆ ಒಂದು ಗ್ಲಾಸ್ ಕೊಡ್ತೀವಿ. ಇದನ್ನು ಬಂದು ನೀವು ಉಪಯೋಗ ತಗೊಂಡ್ರೆ ಒಳ್ಳೆಯದು ಅಂತ ನಾನು ಇಲ್ಲಿ
150 ಮೆಡಿಸಿನ್ ಇದರಲ್ಲಿ ಇರುತ್ತೆ. ಹಂಗಾಗಿ ನೀವು ಬಂದು ಕುಡಿಯೋದ್ರಿಂದ ಅದಕ್ಕೆ ಒಳ್ಳೆಯ ನಿಮಗೆ ಆರೋಗ್ಯ ಸಿಗುತ್ತೆ ಅಂತ ನಾನು ಹೇಳಿ ಇದನ್ನು ಹೇಳೋಕ್ಕೆ ಬಯಸ್ತೇನೆ. ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ ಹೇಳಿ. ಹೆಸರು ಹೇಳ್ರಿ. ಎಚ್ ಹೊನ್ನೂರು ಸಾಬ್, ರಿಟೈರ್ಡ್ ಹೆಡ್ ಮಾಸ್ಟರ್, ನವಲಿಹೇಳು, ಚನ್ನಗಿರಿ ತಾಲೂಕು. ನಾನು ಇಲ್ಲಿಗೆ ಬಂದು ಸುಮಾರು 5 ವರ್ಷ ಆಯಿತು. 5 ವರ್ಷದಲ್ಲಿ ಏನು ಇಲ್ಲಿ ರೂಪಮ್ನವರು ಈ ಒಂದು ಮೆಡಿಷನನ್ನು ತಯಾರು ಮಾಡಿ ಎಲ್ಲರಿಗೂ ಕೊಡ್ತಕ್ಕಂಥದ್ದು ಇತ್ತೀಚೆಗೆ ನನಗೆ ಗೊತ್ತಾಗಿದೆ. ಹಾಗಾಗಿ ಇವರ ಮನೆ ಪಕ್ಕದಲ್ಲೇ ನಾನು ಮನೆ ಮಾಡಿಕೊಂಡು ವಾಸವಾಗಿದ್ದೇನೆ. ಹಾಗೂ ಇಲ್ಲಿ ಇವರು ಪ್ರಚಾರಕ್ಕೋಸ್ಕರ ಆದರ್ಶನೂ ಕೂಡ ಈ ಹಣ್ಣನ್ನು ಬೇರೆ ಕಡೆಯಿಂದ ತರಿಸ್ಬಿಟ್ಟು, ಶಿವಮೊಗ್ಗದಿಂದ ತರಿಸ್ಬಿಟ್ಟು ಅದರ ಮಾಹಿತಿಯನ್ನು ಪಡ್ಕೊಂಡು ಅದಾದ ಮೇಲೆ ಈಗ ಸುಮಾರಿಗೊಂದು 3-4 ತಿಂಗಳಿಂದ ಈ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ನಿರ್ವಹಿಸೋದ್ರ ಜೊತೆಗೆ ವಯಸ್ಸಾಗಿರ್ತಕ್ಕಂಥ ಯಾರೇ ವಯಸ್ಸಾಗಿರ್ತಕ್ಕಂಥರಲ್ಲಿ ವಯೋವೃದ್ಧರಾಗಲಿ ಅಥವಾ ಕಡಿಮೆ ವಯಸ್ಸಿನವರಾಗಲಿ ಎಲ್ಲರೂ ಕೂಡ ಇದನ್ನು ತಗೊಳ್ಳೋದ್ರಿಂದ, ಇದನ್ನು ಪ್ರತಿ ದಿವಸ ಸೇವನೆ ಮಾಡೋದ್ರಿಂದ ಇದರಿಂದ ಆಗ್ತಕ್ಕಂಥ ಉಪಯೋಗಗಳನ್ನು ನಾನು ನಿಮಗೆ ಹೇಳೋದಾದರೆ, ಒಂದನೇದು ಈ ಹಣ್ಣಿನ ರಸವನ್ನು ಕುಡಿಯೋದ್ರಿಂದ ಗ್ಯಾಸ್ ಔಟ್ ಆಗುತ್ತೆ. ಆಮೇಲೆ ಪ್ರತಿ ದಿವಸನೂ ಬೆಳಗ್ಗೆ ಕುಡಿಲೇಬೇಕು. ಇದನ್ನು ಕುಡಿದ್ರೆ ಮಾತ್ರ ಸಾಧ್ಯ ಉಂಟು. ಎಂದೋ ಒಂದು ದಿವಸ ಕುಡಿದು ಆಮೇಲೆ ಬಿಡು ನನಗೆ ಚೆನ್ನಾಗಾಯಿತು ಅಂತ ಅನ್ನೋಕ್ಕೆ ಬರೋದಿಲ್ಲ. ನಾನು ಸುಮಾರು ಈಗ 2-3 ತಿಂಗಳಿಂದಲೂ ತೊಗೊಳ್ತಾ ಇದ್ದೀನಿ. ಇದರ ಪರಿಣಾಮ ಏನಪ್ಪ ಅಂದರೆ, ಮೊದಲನೇದು ಗ್ಯಾಸ್ ಔಟ್ ಆಗ್ತಾಯಿದೆ. ಆಮೇಲೆ ಎದೆ ಉರಿತ ಬರೋದಿಲ್ಲ. ಆಮೇಲೆ ಕೈ ಕಾಲು ನೋವುಗಳು ಕೂಡ ಕಡಿಮೆ ಆಗಿದೆ. 1-2 ನಂಬರ್ ಇದೆಯಲ್ಲ, ಮೋಷನು, ಒಂದ ಮತ್ತು ಬೇದಿಯು ಕೂಡ ಸಲೀಸಾಗಿ ಪ್ರತಿ ದಿವಸವೂ ಕೂಡ ನಡೆಯುತ್ತೆ. ಆರೋಗ್ಯ ದೃಷ್ಟಿಯಲ್ಲಿ ಸಾಮಾನ್ಯವಾಗಿ ಕೈ ಕಾಲು ನೋವುಗಳು ಇರ್ತಕ್ಕಂಥದ್ದು ಅದು ಮಾಮೂಲಿ. ಅದು ವಯಸ್ಸಾದವರಿಗೆ ಕೈ ಕಾಲು ಎಲ್ಲವೂ ಕೂಡ ವಯಸ್ಸಾದ ಮೇಲೆ ಬರ್ತಕ್ಕಂಥದ್ದು ಸಹಜ. ಆದರೆ ಮೊಣಕಾಲು ನೋವು ಏನಿದೆಯಲ್ಲ, ಮೊಣಕಾಲು ನೋವು ಯಾವಾಗಲೂ ಹೋಗೋದಿಲ್ಲ, ಸೌಕರ್ಯದಾಗ ಹೋಗೋದಿಲ್ಲ. ಈ ಹಣ್ಣಿನ ಪ್ರಭಾವ ಏನಪ್ಪ ಅಂತಂದರೆ ಆರೋಗ್ಯಕ್ಕೆ ಧಕ್ಕೆ ಯಾವುದೂ ಕೂಡ ಆಗಿಲ್ಲ. ಆ ರೀತಿಯಾಗಿ ಆದಷ್ಟು ಕೂಡ ಚರ್ಮ ರೋಗ ಇದ್ರೂ ಕೂಡ ಇದು ಆದಷ್ಟು ನಿವಾರಣೆ ಮಾಡಲಿಕ್ಕೆ ಅವಕಾಶ ಇದೆ ಅಂತ ನಾನು ಬಯಸ್ತೀನಿ. ಇದನ್ನು ನಾವು ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಆದ ಮೇಲೆ ಭಾಳಷ್ಟು ಗ್ರಾಹಕರು ಎಲ್ಲ ಕಡೆಯಿಂದಲೂ ಕೂಡ ಫೋನ್ಗಳನ್ನು ಇವರಿಗೆ ಮಾಡ್ತಾಯಿದ್ದಾರೆ. ಹಾಗೂ ಬಂದುಬಿಟ್ಟು ಈ ವಿಷಯಗಳನ್ನು ತಿಳ್ಕೊಂಡು ಎಷ್ಟೇ ಈ ಸುಮಾರು ಈ ನಮ್ಮ ಏರಿಯಾ ಪಕ್ಕದಲ್ಲಿರ್ತಕ್ಕಂಥ ಹಳ್ಳಿಗಳಿಂದಲೂ ಕೂಡ ಜನಗಳು ಬರ್ತಾಯಿದ್ದಾರೆ. ಆಮೇಲೆ ಇವರು ಗಿಡಗಳನ್ನು ಸಾಕಿದ್ದಾರೆ. ಈ ಅಮೃತ ನವಣೆ ಗಿಡಗಳನ್ನು ತಮ್ಮ ಮನೆಯಲ್ಲೇ ಸಾಕಿಬಿಟ್ಟು ಆ ಹಣ್ಣುಗಳನ್ನು ಕೊಡೋದ್ರ ಜೊತೆಗೆ ಆ ಸಸ್ಯಗಳನ್ನು ಕೂಡ ಅವರು ಮಾರಾಟ ಮಾಡ್ತಾಯಿದ್ದಾರೆ. ಯಾರಾದರೂ ಅವರು ಬಂದರೆ ಅದರ ಮಾಹಿತಿಯನ್ನು ಕೊಟ್ಟು, ಆ ಹಣ್ಣಿನ ಮಾಹಿತಿಯನ್ನು ಕೊಟ್ಟಾದ ಮೇಲೆ ಅವರು ಕೂಡ ಗಿಡಗಳನ್ನು ಇಲ್ಲಿಂದ ತಗೊಂಡು ಹೋಗ್ಬಿಟ್ಟು ತಮ್ಮ ಮನೆಗಳಲ್ಲಿ ಆದಷ್ಟು ಕೂಡ ಅದನ್ನು ಬೆಳೆಸಿ ಅದನ್ನು ಉಪಯೋಗ ಮಾಡ್ತಾಯಿದ್ದಾರೆ ಅಂತ ಹೇಳಿ ನನ್ನ ಅನಿಸಿಕೆ. ಇಷ್ಟನ್ನು ನಾನು ಹೇಳೋದ್ರ ಜೊತೆಗೆ ಆರೋಗ್ಯ ದೃಷ್ಟಿಯಿಂದ ಇದು ಒಳ್ಳೆಯದು ಅಂತೇಳಿ ನನಗೆ ಅನಿಸಿದೆ. ಈಗ 3-4 ತಿಂಗಳಿಂದ ನಾನು ನೋಡ್ತಾ ಇದ್ದಂಗೆ ಭಾಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ಹಣ್ಣಿನ ರಸ ಇದು ಪ್ರಕೃತಿದತ್ತವಾಗಿದ್ದು, ನ್ಯಾಚುರಲ್ ಅಂತೀವಿ ಇಂಗ್ಲೀಷ್ನಲ್ಲಿ. ಇದು ಪ್ರಕೃತಿದತ್ತವಾಗಿ ಬೆಳೆದಿರ್ತಕ್ಕಂಥ ಸಸ್ಯ ಆಗಿರೋದ್ರಿಂದ ಯಾವುದೇ ಆರೋಗ್ಯಕ್ಕೆ ಎಫೆಕ್ಟ್ ಅಥವಾ ತೊಂದರೆಗಳು ಆಗಿಲ್ಲ ಅಂಥೇಳಿ ನನ್ನ ಭಾವನೆ. ಇಷ್ಟನ್ನು ಹೇಳೋದ್ರ ಜೊತೆಗೆ ಆದರ್ಶನೂ ಕೂಡ ಇವರು ಈ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ರಿಗೆ ಆದರ್ಶನೂ ಕೂಡ ಸಂಭಾವನೆಯೂ ಕೂಡ ಇದೆ. ಅವರೇನು ಪುಕ್ಸಟ್ಟೆ ಕೊಡ್ತಾ ಇಲ್ಲ, ಸಂಭಾವನೆ ಇದೆ. ಅದಕ್ಕೆ ಇಷ್ಟಿಷ್ಟು ಅಂತೇಳಿ ಒಂದು ಕ್ರಮಬದ್ಧವಾಗಿರ್ತಕ್ಕಂಥ ಬೆಲೆಯನ್ನು ನಿಖರ ಮಾಡಿ ಆ ಬೆಲೆಗೆ ತಕ್ಕಂತೆ ಅವರು ಹಣ್ಣಿನ ರಸವನ್ನು ಮಾರಾಟ ಮಾಡ್ತಾ ಇದ್ದಾರೆ. ಆದ್ರೂ ಹೆಚ್ಚು ದುಬಾರಿ ಅಲ್ಲ ಅಂಥೇಳಿ ನನಗೆ ಅನಿಸುತ್ತೆ. ಯಾಕಂದರೆ ಆರೋಗ್ಯ ದೃಷ್ಟಿಯಿಂದ ನಾವು ಬೇರೆ ಡಾಕ್ಟ್ರ್ ಹತ್ರ ಹೋದರೆ, ಮೆಡಿಷನ್ ತಗೊಳಕ್ಕೆ ಹೋದರೆ ಒಂದು ಸರಿ ನಾವು ಏನಾದರೂ ಟೆಸ್ಟ್ ಮಾಡಿಸಿದ್ರೆ 300 ರೂಪಾಯಿ ತೊಗೊಳ್ತಾರೆ. ಬರೀ ಟೆಸ್ಟಿಂಗು ಸಲಹೆಗಳನ್ನು ಕೊಡ್ತಕ್ಕಂಥ ಡಾಕ್ಟ್ರ್ ಕೂಡ ಹೋಗಿ ನಾವು ಕನ್ಸಲ್ಟ್ ಮಾಡಿದರೆ ಕೇಳಿದರೆ 300 ರೂಪಾಯಿ ಕೇಳ್ತಾರೆ. 300 ರೂಪಾಯಿ ಬರೀ ಸಲಹೆ ಕೊಡಲಿಕ್ಕೆ. ಅವರಾದ ಟ್ರೀಟ್ಮೆಂಟಿಗೆ ಮತ್ತು ಪುನಃ ಏನಿಲ್ಲ ಅಂದರೂ 1,000 ರೂಪಾಯಿದ್ದು ಗುಳಿಗಳನ್ನು ಬರೀತಾರೆ, ಯಾವುದು ಇಂಗ್ಲೀಷ್ ಮೆಡಿಷನ್. ಹಾಗಾಗಿ ಸುಮಾರು ಅಲ್ಲಿಗೆ ಒಂದು ಸಾರಿ ನಾವು ಒಬ್ಬರು ಡಾಕ್ಟರ್ ಹತ್ರ ಕಂಡು ಬರೋಕ್ಕಾದರೆ ಒಂದು ಸಣ್ಣ ರೋಗ ಆಗಲಿ ದೊಡ್ಡ ರೋಗ ಆಗಲಿ ಯಾವುದೇ ರೋಗದನ್ನು ಕೂಡ 1,500 ರೂಪಾಯಿ ನಾವು ಅವರಿಗೆ ಕೊಡಬೇಕಾಗುತ್ತೆ.
ಆದರೆ ಇಷ್ಟೊಂದು ಖರ್ಚು ಇದರಲ್ಲಿ ಬರೋದಿಲ್ಲ. 1,500 ರೂಪಾಯಿ ಏನಿದೆಯಲ್ಲ ಆ ಖರ್ಚು ಈ ಮೆಡಿಸಿನ್ ತಗೊಳ್ಳೋದ್ರಿಂದ, ಈ ಹಣ್ಣಿನ ರಸವನ್ನು ಕುಡಿಯೋದ್ರಿಂದ ನನ್ನ ಅನುಭವದ ಪ್ರಕಾರ ಬರೋದಿಲ್ಲ. ಅಂದರೆ ಪ್ರತಿ ದಿವಸನೂ ಕೂಡ ತೊಗೊಳ್ಳೇಬೇಕು. ಒಂದು ದಿವಸ ನಾನು ತೊಗೊಂಡು ಅರೆ ಚೆನ್ನಾಗಾಗಿಬಿಟ್ಟೆ ಅಂದರೆ ಚೆನ್ನಾಗಿ ಆಗೋದಿಲ್ಲ. ಅದು ಈ 3 ತಿಂಗಳಿಂದಲೂ ಕೂಡ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಮಟ್ಟಿಗೆ ನನಗೆ ಏನಪ್ಪ ಆದಷ್ಟು ಕೂಡ ಗ್ಯಾಸ್ ಔಟ್ ಆಗ್ತದೆ, ಎಲ್ಲ ಪ್ರತಿಯೊಂದು ಕೂಡ ನಮ್ಗೆ ಹೇಳಿದ್ದೇನೆ. ಈ ಆದಷ್ಟು ಇದು ಪ್ರಚಾರಕ್ಕೆ ನೀವು ಆದಷ್ಟು ಕೂಡ ಇವರಿಗೆ ಪ್ರೋತ್ಸಾಹ ಕೊಡೋದ್ರ ಜೊತೆಗೆ ಪಬ್ಲಿಕ್ಕಿಗೆ ನೀವು ಅದನ್ನು ಅನೌನ್ಸ್ ಮಾಡಿ ಆದಷ್ಟು ಕೂಡ ಈ ಒಂದು ಸೇವೆಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ನಾನು ಕೇಳಿಕೊಳ್ತೀನಿ. ನೀವು ನೋಡ್ತಾ ಇರಬಹುದು ಈ ನೋನಿ ಫ್ರೂಟ್ಗಳು ಚಿಕ್ಕಮಗಳೂರಿಂದ ತರಿಸಿದ್ದಾರೆ. ಸೊ 1 kgಗೆ ಎಷ್ಟಿದು ಹಣ್ಣು? 1 kgಗೆ ಅಲ್ಲ, ಏನು ರೇಟ್ ಇದೆ ಇದ್ರದ್ದು? ಇದು 500-600 ತನಕ ಇದೆ. ನಾವು ಕೊಡೋದು 400 ರೂಪಾಯಿ. 400 ರೂಪಾಯಿ ಕಿಲೋ ಕೊಡ್ತಾ ಇದ್ದಾರೆ. ಒಂದು 10 ಹಣ್ಣುಗಳು ಇರ್ಬೋದು. ದೊಡ್ಡ ಸೈಜ್ ಆಗಿದ್ರೆ ಒಂದು 7-8 ಇರ್ತವೆ. ಮಾಗಿರೋ ಹಣ್ಣುಗಳಿವು. ಹೆಸರು ಹಾರಪ್ಪ ಎಸ್. ನನ್ನ ವಯಸ್ಸಿಗೆ 75. ಈಗ ನನಗೆ ಸೋರಿಯಸ್ ಇತ್ತು. ಸೋರಿಯಸ್ ಈಗಪ್ಪ 79% ಕಮ್ಮಿ ಆಗೈತೆ. ಈಗ ಎಷ್ಟು ದಿನ ನೀವು ಜ್ಯೂಸ್ ಕುಡ್ತೀರಾ? 3 ತಿಂಗಳು ಆಯ್ತು ಈಗ. 3 ತಿಂಗಳಿಂದ ಕುಡಿತಾ ಇದ್ದೀರಾ ನೀವು? ಹಾಂ. ಓಕೆ. ಎಷ್ಟು ಈಗ ಆರಾಮಾದಂಗಾಗಿದೆ? ಬೇರೆ ಅಲೋಪತಿ ಮೆಡಿಸಿನ್ಸ್ ಎಲ್ಲ ತೊಗೊಂಡಿದ್ದೀರಾ ನೀವು? ಹಿಂದೆ ಯಾವ ಮೆಡಿಸಿನ್ ತಗೊಂಡು ಒಂದೇ ಅಷ್ಟೇ ತಗೊಂಡು ನಾನು. ಈಗ ಅಲ್ಲ, ಈ ಹಿಂದೆ ಈ ಜ್ಯೂಸ್ ಕುಡಿಯೋದಕ್ಕಿಂತ ಮುಂಚೆ ಡಾಕ್ಟ್ರಿಗೆಲ್ಲ ತೋರಿಸಿದ್ರಲ್ಲ? ತೋರಿಸಿದ್ವಿ. ಏನು ಉಪಯೋಗ ಆಗಲಿಲ್ಲ? ಅದು ಏನು ಉಪಯೋಗ ಇಲ್ಲ. ಅದು ಈ 3 ತಿಂಗಳಿಂದ ನಿಮಗೆ ಒಂದು 70-80% ರಿಲ್ಯಾಕ್ಸೇಷನ್ ಆಗಿದೆ. ಅದು 3 ತಿಂಗಳು ತಗೊಂಡು ನನಗೆ ಏನೂ ಆಗಿಲ್ಲ. ಕಾಣ್ತಾ ಇದ್ದೀವಿ ನೋಡಿ, ತಲೆಯಲ್ಲಿ ಇದೆಯಲ್ಲ ಸ್ವಲ್ಪ ತಲೆಯಲ್ಲಿ ಹೊಟ್ಟಿದೆ. ತಲೆ ಹೊಟ್ಟಿದೆ. ಓಕೆ. ಸೋರಿಯಾಸಿಸ್ ಸಮಸ್ಯೆ ಈಗ ನಿಮಗೆ ಆರಾಮಾಗಿದೆ? ಈಗ ಇದು ಆರಾಮಾಗಿದೆ. ರೈಟ್. ಓಕೆ, ಥ್ಯಾಂಕ್ ಯು. ಹೈಸ್ಕೂಲ್ ಬಡಾವಣೆ KEB ಆಫೀಸ್ ಪಕ್ಕದ ರಸ್ತೆ 2ನೇ ಕ್ರಾಸ್, ವಾರ್ಡ್ ನಂಬರ್ 21. ಇಲ್ಲಿ ನೋಡ್ತಾ ಇದ್ದೀರಾ ಮನೆಗಳು. ಸೊ ಇವರು ಶಾಹಿನಾ ಬಿ ಅಂತ ಮಾತಾಡಿ. ನೀವು ಕುಡಿತಾ ಇದ್ದೀರಾ ಜ್ಯೂಸ್ನ? ಓಕೆ, ನಾವು ಕುಡಿತೀವಿ ನೋನಿ ಜ್ಯೂಸ್ ಈಗ 3 ತಿಂಗಳಿಂದ. ಪರವಾಗಿಲ್ಲ, ಕುಡ್ದಾಗಿಂದ ಶುಗರ್ ಎಲ್ಲ ನಾರ್ಮಲ್ ಇದೆ. ಶುಗರ್ BP ಏನಿದ್ದಿಲ್ಲ, ಶುಗರ್ ನಾರ್ಮಲ್ ಇದೆ. ಡೋಸ್ ಕಡಿಮೆ ಆಗಿದೆ ನಮಗೆ ಶುಗರಿಂದ. ನೀವು ಮೆಡಿಸಿನ್ ಇದು MG ಕಡಿಮೆ ಆಗಿದೆ ಅಂತೀರಾ? MG ಕಡಿಮೆ ಆಗಿದೆ. 3 ತಗೊಂತಿದ್ವಿ ಮಾತ್ರ, ಈಗ 1 ತಗೊಂತಾ ಇದೀವಿ. ಪರವಾಗಿಲ್ಲ. ಇವ್ರು ರೂಪಕ್ಕ ಅವರು, ಇವರೇ ನೋನಿ ತಂದು ಜ್ಯೂಸ್ ಮಾಡ್ಕೊಡ್ತಾರೆ ನಮ್ಗೆ. ಅದ್ ದಿವಸ 3 ತಿಂಗಳ ಕುಡಿತಿದೀವಿ. ಈಗ ಇವ್ರ ಹತ್ರ ಒಂದು 100 ಜನ ಬಂದ್ರು ಕೂಡ ಸಪ್ಲೈ ಮಾಡೋಷ್ಟು ಜ್ಯೂಸ್ ಇದೆ ನಿಮ್ಮ ಹತ್ರ? ಇದೆ. ಓಕೆ. ನೋನಿ ಹಣ್ಣಿನ ಜ್ಯೂಸ್. ಈಗ ಸಸಿಗಳನ್ನು ಮಾರಾಟ ಮಾಡ್ತೀರಿ ನೀವು? ಹೆಂಗೊಂದು ಸಸಿ ಅದು? ಅವು ಕಾಯಿ ಬಿಡ ಹೋದ್ರೆ ನಾನು 400 ರೂಪಾಯಿ ಒಂದು ಕೊಡ್ತೀನಿ ನೋಡ್ರಿ. ಅದು ಎಷ್ಟು ದಿನಕ್ಕೆ ಕಾಯಿ ಬಿಡುತ್ತೆ? ಈಗ ಹೋಗಿ ಇಟ್ರೆ ಆಗ್ಬಿಡುತ್ತಾ? ಆಗುತ್ತೆ ರೀ. ಒಂದು ವರ್ಷದೊಳಗೆ. ಈಗ ನಮ್ಮ ಹಾಕಿದ್ವಲ್ಲ, ವರ್ಷದೊಳಗೆ ಬಿಟ್ಟಿದೆ. ಒಂದು ಗಿಡಕ್ಕೆ ಒಂದು 2 kg ಎಕ್ಸ್ಪೆಕ್ಟ್ ಮಾಡ್ಬೋದಾ? ವರ್ಷ ಎಲ್ಲ ಬಿಡುತ್ತಾ ಅಥವಾ ಸೀಸನ್? ವರ್ಷ ಎಲ್ಲ ಬಿಡುತ್ತೆ. ಓಕೆ. ನನ್ನ ಹೆಸರು ಸದ್ಭಾವನಾ HN ಅಂತ. ನಮ್ಮೂರು ಹೊನ್ನಾಳಿ, ದಾವಣಗೆರೆ ಡಿಸ್ಟಿಕ್ಕು, ಹೊನ್ನಾಳಿ ತಾಲೂಕು ಅಂತ. ನಾವು ಅಮೃತವನ ಹಣ್ಣಿನ ಜ್ಯೂಸು ಎಲ್ಲರಿಗೂ ಉಪಯೋಗ ಆಗಲಿ ಅಂದರೆ BP ಶುಗರ್ ಇರೋರಿಗೆ ಕುಡಿಯೋಕ್ಕೆ ಚೆನ್ನಾಗಾಗುತ್ತೆ. ಇದರಲ್ಲಿ 150 ಮೆಡಿಸಿನ್ ಇರ್ತವೆ. ಹಾಗಾಗಿ ಈ ಹಣ್ಣನ್ನು ಉಪಯೋಗ ಮಾಡಿ ಎಲ್ಲರಿಗೂ ಜ್ಯೂಸನ್ನು ವಿತರಣೆ ಮಾಡ್ತಿದ್ದೀವಿ. ಈ ಹಣ್ಣನ್ನು ಕುಡಿಯೋದ್ರಿಂದ ಕೆಲವೊಬ್ಬರಿಗೆ ಎಲ್ಲ ಶುಗರು BP ಎಲ್ಲ ಕಡಿಮೆ ಆಗಿ ಮಾತ್ರೆ ಎಲ್ಲ ಬಿಟ್ಟಿದ್ದಾರೆ. ಕೈಕಾಲು ನೋವೆಲ್ಲ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ. ಅವ್ರ ಅಭಿಪ್ರಾಯದಿಂದ ನಮ್ಮ ಅಮ್ಮ ಮೊದಲು ಪ್ರಾಕ್ಟಿಕಲ್ ಆಗಿ ಮಾಡಿ ಅವ್ರಿಗೆ ಚೆನ್ನಾಗಾದ್ಮೇಲೆ ಬೇರೆಯವರಿಗೆಲ್ಲ ಕೊಡ್ತಾ ಇರೋದು. ಜಾಸ್ತಿ ರೇಟ್ ಇರೋದು ಬಡವರಿಗೆ ಅನುಕೂಲ ಆಗಲಿ ಅಂತ ಕಡಿಮೆ ರೇಟಿಗೆ ಕೊಡ್ತಾ ಇದೀವಿ. ಏನದು ಪತ್ರಿಕೆಯಲ್ಲಿ ವರದಿ ಬಂದಿಲ್ಲ? ಪತ್ರಿಕೆಯಲ್ಲಿ ವರದಿ ಬಂದಿದೆ, ಅಮೃತವನ ಹಣ್ಣಿನಿಂದ ಉಪಯೋಗಗಳು ಅಂತ ಇದೆ. ನಿಮ್ಮ ಮನೆ ಇದನ್ನೇ ಅವರು ಫೋಕಸ್ ಮಾಡಿ ಅವ್ರದ್ದು ವರದಿ ಹಾಕಿದಾರಲ್ಲ? ರೈಟ್. ಓಕೆ. ಸೊ ವೀಕ್ಷಕರೇ, ನೀವು ಹೊನ್ನಾಳಿ ಟೌನಲ್ಲಿ ಏನು ಅಡ್ರೆಸ್ ಹೇಳಿದ್ದೀನೋ ಈ ಅಡ್ರೆಸ್ಸಿಗೆ ಈ ಮನೆಗೆ ಬಂದುಬಿಟ್ರೆ, ಈ ಫೋನ್ ನಂಬರ್ ಇದೆಯಾ ನಿಮ್ಮದು? ಆ ಫೋನ್ ನಂಬರ್ ಹೇಳ್ಬಿಡಿ. ನೀವು ಹೇಳಿ. ಹೇಳ್ತೀರಾ? ರೈಟ್, ಹೇಳ್ರಮ್ಮ. 9731809185. ಈ ನಂಬರ್ಗೆ ಫೋನ್ ಮಾಡ್ಕೊಂಡು ಬಂದುಬಿಟ್ರೆ ನಿಮಗೆ ಜ್ಯೂಸ್ ಸಿಗುತ್ತೆ ಬಿಡ್ತೀವಿ. ಸೊ 50 ರೂಪಾಯಿ 60 ರೂಪಾಯಿ ಹೇಳ್ತಾ ಇದ್ದಾರೆ. ಸೊ ಈ ವಿಡಿಯೋ ನೋಡಿ ಬಂದವರಿಗೆ 50 ರೂಪಾಯಿ ಅಂತ ಹೇಳ್ತೇನೆ ನಾನು ನನ್ನ ಪರವಾಗಿ. ಏನೋ ಪರ್ಮಿಷನ್ ಇದೆಯಾ ನಿಮ್ಮದು? ಓಕೆ. ನಾಳೆಯಿಂದ 50. ಹಾಂ, ಒಂದು ಸಾಬ್ರಿಗೆ. ಓಕೆ. ಥ್ಯಾಂಕ್ ಯು, ಧನ್ಯವಾದಗಳು.